ಕೇರಳದಲ್ಲೊಂದು ದೃಶ್ಯಂ ಸಿನಿಮಾ ಸ್ಟೈಲ್ ಮರ್ಡರ್ ನಡೆದಿದೆ. ತನ್ನ ಸ್ನೇಹಿತೆಯನ್ನೇ ವ್ಯಕ್ತಿ ಕೊಂದು ಹಾಕಿದ್ದಾನೆ. 48 ವರ್ಷದ ವಿಜಯಲಕ್ಷ್ಮಿಯನ್ನ ಜಯಚಂದ್ರನ್ ಕೊಂದು ಹಾಕಿದ್ದು ಕೇರಳದಲ್ಲೊಂದು ದೃಶ್ಯಂ ಸ್ಟೈಲಲ್ಲೇ ಆ ರೀತಿಯಾದಂತಹ ಒಂದು ಮರ್ಡರೇ ನಡೆದು ಹೋಗಿದೆ. ದೃಶ್ಯಂ ಸಿನಿಮಾ ಯಾವ ರೀತಿಯಾಗಿತ್ತು ಅನ್ನೋದು ಎಲ್ಲರಿಗೂ ಕೂಡ ಗೊತ್ತಿದೆ. ಆ ದೃಶ್ಯ ಸಿನಿಮಾವನ್ನೇ ಹೋಲುವಂತಹ ಮರ್ಡರ್ ಕೇರಳದಲ್ಲಿ ನಡೆದಿರೋದು. ಕೇರಳದ ಅಲ್ಫ್ಜಾದಲ್ಲಿ ಈ ಒಂದು ಘಟನೆ ನಡೆದಿದೆ. ಘಟನೆಯನ್ನ ಮಾಡಿ ಅಂದ್ರೆ ಈ ಹತ್ಯೆಯನ್ನ ಮಾಡಿ ಜಯಚಂದ್ರನ್ ಸುಟ್ಟು ಹಾಕಿದ್ದಾನೆ. ನನ್ನ ಮನೆಯ ಪಕ್ಕದ ಕಟ್ಟಡದಲ್ಲೇ ಆತ ಸುಟ್ಟು ಹಾಕಿದ್ದ. ನಿರ್ಮಾಣ ಹಂತದ ಕಟ್ಟಡದಲ್ಲೇ ಸುಟ್ಟು ಹಾಕಿದ್ದು. ಕಾಂಕ್ರೀಟ್ ಮುಚ್ಚಿದ್ದ ಕಾರಣಕ್ಕಾಗಿ ಯಾರಿಗೂ ಅನುಮಾನ ಬರದಂತೆ ಎಸ್ಕೇಪ್ ಕೂಡ ಆಗಿದ್ದ. ಸಾರಿಗೆ ಬಸ್ ಒಳಗೆ ವಿಜಯಲಕ್ಷ್ಮಿಯ ಮೊಬೈಲ್ ಅನ್ನ ಆತ ಎಸೆದಿದ್ದ. ಅಲ್ಪುಜಾದಲ್ಲಿ ಸಾರಿಗೆ ಬಸ್ ಒಳಗೆ ಮೊಬೈಲ್ ಆತ ಎಸೆದಿದ್ನಲ್ಲ, ಆ ಬಸ್ ಎರ್ನಾಕುಲಂಗೆ ಬಂದಂತಹ ಸಂದರ್ಭದಲ್ಲಿ ಮೊಬೈಲ್ ಕಂಡಕ್ಟರ್ಗೆ ಸಿಕ್ಕಿತ್ತು. ಆ ಮೊಬೈಲ್ ಅನ್ನ ಪೊಲೀಸರಿಗೆ ಕೊಟ್ಟಿದ್ದ ಆ ಬಸ್ನ ಕಂಡಕ್ಟರ್. ಸೊ ಮೊಬೈಲ್ ಟವರ್ ಆಧರಿಸಿ ಕೊಲೆ ಆರೋಪಿಯನ್ನ ಪತ್ತೆ ಹಚ್ಚಿದ್ದಾರೆ ಪೊಲೀಸರು. ಮೊಬೈಲ್ ಕಾಲ್ ಲಿಸ್ಟ್ ತೆಗೆದಾಗ ಆತ ಯಾರು ಏನು ಅನ್ನೋದರ ಸಂಪೂರ್ಣ ಮಾಹಿತಿ ಪೊಲೀಸರಿಗೆ ಗೊತ್ತಾಗುತ್ತೆ. ನಂತರ ಜಯಚಂದ್ರನನ್ನ ಪೊಲೀಸರು ಬಂಧಿಸಿದ್ದಾರೆ. ವಿಚಾರಣೆಯನ್ನ ಮಾಡಿದಾಗ ಹಣಕಾಸಿನ ವಿಚಾರದಿಂದ ಗಲಾಟೆಯಾಗಿ ಕೊಲೆ ನಡೆದಿದೆ. 2 ಮಕ್ಕಳ ತಂದೆಯಾಗಿದ್ದಾನೆ ಜಯಚಂದ್ರನ್. 2 ಮಕ್ಕಳಿರೋ ವಿಜಯಲಕ್ಷ್ಮಿಗೂ ಡಿವೋರ್ಸ್ ಆಗಿತ್ತು. ನವೆಂಬರ್ 6ಕ್ಕೆ ಕರುನಾಗಪಲ್ಲಿ ಅನ್ನುವಲ್ಲಿನಿಂದ ಮಹಿಳೆ ನಾಪತ್ತೆ ಅನ್ನುವ ದೂರು ಕೂಡ ದಾಖಲಾಗಿತ್ತು. ಆದರೆ ಆಕೆಯ ಮೊಬೈಲ್ನಿಂದ ಈ ಕೊಲೆಯ ಕೇಸ್ ಈಗ ಬಯಲಾಗಿದೆ. ದೃಶ್ಯಂ ಸಿನಿಮಾ ಸ್ಟೈಲಲ್ಲೇ ಈ ಒಂದು ಮರ್ಡರ್ ಅನ್ನ ಮಾಡಿ ಆತ ಎಸ್ಕೇಪ್ ಆಗೋದಕ್ಕೆ ಪ್ರಯತ್ನ ಪಟ್ಟಿದ್ದ. ಆದರೆ ಆತನ ಒಂದು ಸುಳಿವನ್ನ ಕೊಟ್ಟಿದ್ದು ವಿಜಯಲಕ್ಷ್ಮಿಯ ಬಳಿ ಇದ್ದಂತಹ ಒಂದು ಮೊಬೈಲ್. ಅದು ಬಸ್ಸಲ್ಲಿ ಬಿದ್ದಿತ್ತು. ಆ ಕಾರಣಕ್ಕಾಗಿ ಇಡೀ ಒಂದು ಪ್ರಕರಣ ಬಯಲಿಗೆ ಬಂದಿದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇನ್ನಷ್ಟು ಡೀಟೇಲ್ಸ್ ಅನ್ನ ಕೊಡೋದಕ್ಕೆ ನ್ಯೂಸ್ ಎಡಿಟರ್ ಆಗಿರುವಂತಹ ರಮೇಶ್ ಈಗ ನ್ಯೂಸ್ ಡೆಸ್ಕ್ ಇಂದ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ರಮೇಶ್, ಈಗಾಗಲೇ ದೃಶ್ಯಂ ಸಿನಿಮಾದ ಸ್ಟೈಲಲ್ಲೇ ಈತ ಮರ್ಡರ್ ಮಾಡಿ ಏನು ಗೊತ್ತಾಗೋದಿಲ್ಲ ಅನ್ನುವಂತಹ ರೀತಿಯಲ್ಲಿ ಎಲ್ಲಾ ಪ್ಲಾನ್ ಮಾಡ್ಕೊಂಡಿದ್ದ. ಆದ್ರೆ ಮೊಬೈಲ್ ಕೊಟ್ಟಂತಹ ಸುಳಿವು ಯಾವ ರೀತಿಯಾಗಿ ಇಡೀ ಪ್ರಕರಣವನ್ನ ಪೊಲೀಸರು ಭೇದಿಸೋದಕ್ಕೆ ಸಾಧ್ಯ ಆಯ್ತು ಅಂತ? ನವಿತಾ, ನಾವು ದೃಶ್ಯಂ ಸಿನಿಮಾ ಬಂದಾದ್ಮೇಲೆ ಸಾಕಷ್ಟು ಕ್ರೈಮ್ ಸ್ಟೋರಿಗಳನ್ನ ನೋಡಿದ್ದೀವಿ. ಕೆಲವೊಂದು ಸ್ಟೋರಿಗಳನ್ನು ನಾವೇನೇ ದೃಶ್ಯಂ ಸಿನಿಮಾದ ಸ್ಟೈಲ್ನಲ್ಲಿ ಇದು ಮರ್ಡರ್ ಆಗಿದೆ ಅಂತ ಸುಮಾರು ಸಲ ಟಿ ವಿಲಿ ತೋರಿಸಿದ್ವಿ. ಆದರೆ ಇವತ್ತು ನಾವೀಗ ನ್ಯೂಸ್ 18ನಲ್ಲಿ ತೋರಿಸ್ತಕ್ಕಂಥ ಏನು ಕೇರಳದ ಒಂದು ಸ್ಟೋರಿ ಇದೆ, ಇದು ನ್ಯೂಸ್ 18ಗೆ ಸಿಕ್ಕಿರ್ತಕ್ಕಂಥ ಎಕ್ಸ್ಕ್ಲೂಸಿವ್ ಸ್ಟೋರಿ. ಇದರಲ್ಲಿ ಏನೇ ಅಂದರೆ ಸೇಮ್ ದೃಶ್ಯಂ ಸಿನಿಮಾದಲ್ಲಿ ಯಾವ ರೀತಿ ಮರ್ಡರ್ ಆಗುತ್ತೆ, ಮತ್ತು ಹೆಣನ ಯಾವ ರೀತಿ ಡಿಸ್ಪೋಸ್ ಮಾಡ್ತಾರೆ, ಮತ್ತು ಸಾಕ್ಷ್ಯಗಳನ್ನು ಯಾವ ರೀತಿ ನಾಶಪಡಿಸ್ತಾರೆ. ಸೊ ಆ ಸಿನಿಮಾದ ಸೀನ್ಗಳು ಮತ್ತು ಈ ರಿಯಲ್ ಸ್ಟೋರಿಲಿ ನಡೆದಿರ್ತಕ್ಕಂಥ ಸೀನ್ಗಳಿಗೆ ಒಟ್ಟು 3 ಸೀನ್ಗಳು ಸೇಮ್ ಹೊಂದಾಣಿಕೆ ಆಗ್ತಾಯಿದೆ. ನಾನು ಹೇಳ್ತೀನಿ ಫಸ್ಟ್ ಹೇಗೆ ಅಂತ. ಸೊ ನೀವು ಹೇಳಿದಾಗೆ ವಿಜಯಲಕ್ಷ್ಮಿ ಮತ್ತು ಜಯಚಂದ್ರನ್ ಅನ್ನೋರು ಇಬ್ಬರು ಸ್ನೇಹಿತರು. ಆಕೆ ಡೈವರ್ಸಿ ಮತ್ತು ಈತನಿಗೆ ಇಬ್ಬರು ಮಕ್ಕಳಿರ್ತಾರೆ. ಸೊ ಇಬ್ಬರಿಗೂ ರಿಲೇಷನ್ಶಿಪ್ ಇರುತ್ತೆ. ಇಬ್ಬರಿಗೂ ಸ್ನೇಹ ಆದಾಗ ಏನಾಗುತ್ತೆ, ಒಂದು ಕಡೆ ಇಬ್ಬರು ಮೀಟ್ ಮಾಡ್ತಾರೆ. ಮೀಟ್ ಮಾಡಿದಾಗ ಹಣಕಾಸಿನ ವ್ಯವಹಾರಕ್ಕೆ ಜಗಳ ಆಗುತ್ತೆ. ಜಗಳ ಆದ ತಕ್ಷಣ ಏನು ಮಾಡ್ತಾನೆ, ಜಯಚಂದ್ರನ್ ವಿಜಯಲಕ್ಷ್ಮಿಯನ್ನು ಮರ್ಡ್ರ್ ಮಾಡ್ತಾನೆ. ಮರ್ಡ್ರ್ ಮಾಡಿದ್ಮೇಲೆ ಹಣ ಎಲ್ಲ ಎಸೆಯೋದು ಅವನಿಗೊಂದು ಚಿಂತೆ ಬರುತ್ತೆ. ಅವಾಗ ನೋಡಿದಾಗ ತನ್ನ ಮನೆಯಿಂದ 2ನೇ ಮನೆ ಅಂದರೆ ಅಂಡರ್ ಕನ್ಸ್ಟ್ರಕ್ಷನ್ ನಿರ್ಮಾಣ ಹಂತದಲ್ಲಿ ಒಂದು ಬಿಲ್ಡಿಂಗ್ ಇರುತ್ತೆ. ಆ ಬಿಲ್ಡಿಂಗಿಗೆ ಆಕೆ ಹೆಣವನ್ನು ಹೊತ್ತುಕೊಂಡು ಹೋಗ್ತಾನೆ. ಆಕೆ ಹೆಣವನ್ನು ಸುಟ್ಟು ಹಾಕ್ತಾನೆ. ಸುಟ್ಟು ಹಾಕಿದ್ಮೇಲೆ ಹೇಗೆ ಮಾಡೋದು, ಅವನಿಗೆ ಆಗ ದೃಶ್ಯಂ ಸಿನಿಮಾ ಮೋಸ್ಟ್ಲಿ ನೆನಪಾಗಿರ್ಬೋದು. ಅಲ್ಲಿ ದೃಶ್ಯಂ ಸಿನಿಮಾದಲ್ಲಿ ಬಾಡಿಯನ್ನು ಪೊಲೀಸ್ ಸ್ಟೇಷನಲ್ಲಿ ಹೂತಾಕ್ತಾರೆ. ಇವನು ಏನು ಮಾಡ್ತಾನೆ, ಇಲ್ಲಿ ನಿರ್ಮಾಣ ಹಂತದ ಬಿಲ್ಡಿಂಗ್ ಆಗಿರೋದ್ರಿಂದ ಕಾಂಕ್ರೀಟ್ ಯೂಶಲಿ ಸಿಕ್ಕೇ. ಸೊ ಆ ಕಾಂಕ್ರೀಟಲ್ಲಿ ಆಕೆಯನ್ನು ಏನು ಸುಟ್ಟು ಹಾಕಿದ್ದ ಆ ಬಾಡಿಯ ಮೇಲೆ ಅಂದರೆ ಆ ಕಳೆ ಬರ ಏನಿತ್ತು ಆ ಕಾಂಕ್ರೀಟಲ್ಲಿ ಆಕೆಯನ್ನು ಮುಚ್ಚಿ ಹೋಗ್ತಾನೆ. ಮುಚ್ಚಿ ಹೋದಾದ್ಮೇಲೆ ಸಾಕ್ಷ್ಯ ನಾಶಪಡಿಸ್ಬೇಕು. ಅದೇಗೆ ಸಾಕ್ಷಿ ಅಂದರೆ ಮೇನ್ ಇದ್ದಿದ್ದು ಅವಳ ಹತ್ರ ಮೊಬೈಲ್. ಸೊ ಮೊಬೈಲ್ನ ಏನು ಮಾಡುವ ಅಂತ ತಲೆಗೆ ಬರುತ್ತೆ. ಅವಾಗ ಹೋಗ್ತಾ ಬಸ್ಸಲ್ಲಿ ಅವನಿಗೆ ಒಂದು KSRTC ಬಸ್ ಸಿಗುತ್ತೆ. ಆ ಬಸ್ಸಲ್ಲಿ ಕಿಟಕಿಯಿಂದ ಆ ಮೊಬೈಲ್ನ ಬಸ್ಸಲ್ಲಿ ಎಸಿತಾನೆ. ಆ ಬಸ್ಸಲ್ಲಿ ಎಸ್ತವನು ತನ್ನ ಪಾಡಿಗೆ ತಾನು ಇಲ್ಲಿಗೆ ನನ್ನ ಮುಗೀತು, ನಾನು ಸೇಫ್ ಆದೆ ಅಂದ್ಕೊಂಡು ಏನು ಜಯಚಂದ್ರನ್ ಹೋಗ್ತಾನೆ. ಆ ಬಸ್ಸು ಎರ್ನಾಕುಲಂಗೆ ಹೋಗುತ್ತೆ. ಎರ್ನಾಕುಲಂಗೆ ಹೋದಾಗ ಬಸ್ ಕಂಡಕ್ಟ್ರಿಗೆ ಮೊಬೈಲ್ ಸಿಗುತ್ತೆ. ಯಾವುದೋ ಮೊಬೈಲ್ ಬಿದ್ದಿದೆಯಲ್ಲ ಇಲ್ಲಿ ಅಂತ ಹೇಳ್ಬಿಟ್ಟು ಅವನೇನು ಮಾಡ್ತಾನೆ, ಪೊಲೀಸ್ ಸ್ಟೇಷನಿಗೆ ತಗೊಂಡೋಗಿ ಕೊಡ್ತಾನೆ. ಆಲ್ರೆಡಿ ಮೊಬೈಲ್ ಸ್ವಿಚ್ ಆಫ್ ಆಗಿರುತ್ತೆ. ಪೊಲೀಸರು ಮೊಬೈಲ್ನ ಚಾರ್ಜ್ ಮಾಡಿಬಿಟ್ಟು ಆನ್ ಮಾಡಿದಾಗ ಕಾಲ್ ಲಿಸ್ಟ್ ತೆಗಿತಾ ಹೋಗ್ತಾರೆ. ಮತ್ತು ಈಕೆ ವಿಜಯಲಕ್ಷ್ಮಿ ಯಾರಿಗೆ ಕಾಲ್ ಮಾಡಿದ್ಲು, ಲಾಸ್ಟ್ ಕಾಲ್ ಯಾರ ಜೊತೆ, ಸೊ ಎಷ್ಟು ಕಾನ್ವರ್ಜೇಷನ್ ಆಗಿದೆ, ಈ ಥರ ಎಲ್ಲ ಡೀಟೇಲ್ ತೆಗಿತಾ ಹೋದಾಗ ಅವರಿಗೆ ತುಂಬ ಕಮ್ಯುನಿಕೇಷನ್ ಆಗಿರ್ತಕ್ಕಂಥದ್ದು ಜಯಚಂದ್ರನ್ ಜೊತೆ. ಸೊ ಆ ಜಯಚಂದ್ರನ್ನು ಅಂದರೆ ಕಾಲ್ ಲಿಸ್ಟ್ ತೆಗೆದಾಗ ಮತ್ತು ತುಂಬ ಕಾಲ್ ಇದ್ದಾಗ ಏನಾಗುತ್ತೆ, ಯೂಶಲಿ ಜಯಚಂದ್ರನ್ನ ಟ್ರ್ಯಾಪ್ ಮಾಡ್ತಾರೆ. ಜಯಚಂದ್ರನನ್ನು ಕಸ್ಟಡಿಗೆ ತೊಗೊಂಡು ಎನ್ಕ್ವೈರಿ ಮಾಡಿದಾಗ ಅವನು ಹೇಳ್ತಾ ಹೋಗ್ತಾನೆ. ಅಂದರೆ ಇಬ್ಬರಿಗೂ ಸೇಮ್ ಅಂದರೆ ಇಲ್ಲಿ ನಾನು ಆಗಲೇ ಹೇಳ್ದಂಗೆ 3 ದೃಶ್ಯ ಹೊಂದಾಣಿಕೆ ಆಗಿದೆ. ಒಂದು ಮರ್ಡ್ರ್ ಮಾಡಿದ್ದು ಸಿನಿಮಾದಲ್ಲಿ ಅವನು ಗುಂಡಿ ತೆಗೆದು ಹೂತಾಕ್ತಾನೆ. ಇವನು ಇಲ್ಲಿ ಕಾಂಕ್ರೀಟ್ ಮುಚ್ತಾನೆ. ಅಲ್ಲಿ ನಾವು ಕನ್ನಡ ಸಿನಿಮಾದಲ್ಲಿ ರವಿಚಂದ್ರನ್ ಬಗ್ಗೆ ಹೇಳಿದ್ರೆ ಆ ಹುಡುಗನೇನೋ ಆಕೆಯ ಮಗಳ ಮಾನ ತೆಗೆಯಲಿಕ್ಕೆ ಏನು ಹರಾಜು ಹಾಕ್ದ, ಅವನನ್ನು ಮರ್ಡ್ರ್ ಆದಮೇಲೆ ಆತನ ಸಾಕ್ಷ್ಯ ಮೊಬೈಲ್ನ ಅವನೊಂದು
ಏನೋ ಲಾರಿ ಮೇಲೆ ಎಸಿತಾನೆ, ಆದರೆ ಈ ಸೀನಲ್ಲಿ ಇಲ್ಲಿ ಬಸ್ಸಲ್ಲಿ ಎಸಿತಾನೆ. ಹಾಗೆ ರವಿಚಂದ್ರನ್ ಬಾಡಿ ಎಲ್ಲೂ ಊತಾಕ್ತಾರೆ, ಮೊದಲೆಲ್ಲ ಮನೆ ಮುಂದೆ ಊತಾಕ್ತಾರೆ, ಆಮೇಲೆ ಡೌಟ್ ಬರುತ್ತೆ, ಆಮೇಲೆ ಪಕ್ಕದಲ್ಲಿ ಅಂಡರ್ ಕನ್ಸ್ಟ್ರಕ್ಷನ್ ಪೊಲೀಸ್ ಸ್ಟೇಷನ್ ಇರುತ್ತೆ. ಸೊ ಆ ಬಿಲ್ಡಿಂಗಲ್ಲಿ ಅಂದರೆ ಪೊಲೀಸ್ ಸ್ಟೇಷನ್ ಒಳಗಡೆ ಅಡಿಲಿ ಊತಾಕ್ತಾರೆ. ಸೊ ಇಲ್ಲಿ ಪಕ್ಕದ ಬಿಲ್ಡಿಂಗಲ್ಲಿ ಅಂದರೆ 2ನೇ ಬಿಲ್ಡಿಂಗಲ್ಲಿ, ಅದು ಕೂಡ ಅಂಡರ್ ಕನ್ಸ್ಟ್ರಕ್ಷನ್ ಇರೋ ಬಿಲ್ಡಿಂಗ್, ಅಲ್ಲಿ ಹೋಗಿ ಊತಾಕ್ತಾನೆ. ಅಂದರೆ ಏನೋ ದೃಶ್ಯಂ ಸಿನಿಮಾಗೂ ಮತ್ತು ಈಗ ನಾವು ಹೇಳ್ತಿರೋ ಸ್ಟೋರಿಗೂ ಎಕ್ಸಾಕ್ಟಾಗಿ ಮೂರು ದೃಶ್ಯಗಳು ಸೀನ್ ಟು ಸೀನು ಮ್ಯಾಚ್ ಆಗ್ತಾ ಇದೆ. ಹಾಗಾಗಿ ಇದನ್ನು ಪಕ್ಕಾ ದೃಶ್ಯಂ ಸ್ಟೈಲ್ ಮರ್ಡರ್ ಅಂತ ಹೇಳ್ಬೋದು ನವಿತಾ. ಓಕೆ, ಥ್ಯಾಂಕ್ ಯು ರಮೇಶ್ ಡೀಟೇಲ್ಸ್ಗೆ.